ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇರುವಂತಹ ಲೋಕಾಯುಕ್ತ, ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ಗೆ ಲೋಕಾಯುಕ್ತ ಈಗ ಮತ್ತೆ ಶಾಕ್ ಕೊಟ್ಟಿದೆ. ಪುರುಷೋತ್ತಮ್ ದಾಸ್ಗೆ ಸೇರಿರುವಂತಹ ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಒಬ್ಬೇ ಅಧಿಕಾರಿಗೆ ಸೇರುವಂತಹ ಒಟ್ಟು 7 ಕಡೆಗಳಲ್ಲಿ ಈಗ ದಾಳಿಯನ್ನ ಮಾಡಲಾಗಿರುವಂಥದ್ದು. ಸಾಕಷ್ಟು ನಗದು, ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ದಾಖಲೆ ಎಲ್ಲವನ್ನ ಸಹ ಈಗ ಪತ್ತೆ ಹಚ್ಚಲಾಗಿದೆ. ಈಗ ಕಳೆದ ಒಂದು 3-4 ತಿಂಗಳುಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತರ ದಾಳಿಯ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಪ್ರಶಂಸೆಗಳು ಬರ್ತಾ ಇದ್ದಾವೆ. ಕಾರಣ ಏನು ಅಂದರೆ ಅತಿ ಅದ್ಭುತವಾದಂತಹ ಕೆಲಸವನ್ನ ಲೋಕಾಯುಕ್ತ ಮಾಡ್ತಾ ಇದೆ. ಲೋಕಾಯುಕ್ತ ಇಲಾಖೆ ಇಷ್ಟು ದಿವಸಗಳು ಮಲ್ಕೊಂಡಿತ್ತು, ಆದರೆ ಈಗ ಎದ್ದಿದೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಆಗಿರುವಂತಹ ಪುರುಷೋತ್ತಮ್ ದಾಸ್ ಅವರಿಗೆ ಸೇರಿರುವಂತಹ ಮೈಸೂರಿನ 5 ಸ್ಥಳಗಳಲ್ಲಿ, ಬೆಂಗಳೂರಿನ 2 ಸ್ಥಳಗಳಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಆ ಒಂದು ಸ್ಥಳಗಳಲ್ಲಿ ಜೊತೆಗೆ ಬೆಂಗಳೂರಿನ ಪದ್ಮನಾಭನಗರ ಆ ಒಂದು ಪ್ರದೇಶದಲ್ಲಿರುವಂತಹ ಐಷಾರಾಮಿ ಮನೆಯ ನಿರ್ಮಾಣವನ್ನು ಮಾಡ್ತಾ ಇದ್ರು. ಅಲ್ಲೂ ಸಹ ಸಂಪೂರ್ಣ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂತಹ ಜನಾರ್ದನ್ ಮೇಲೂ ಸಹ ದಾಳಿಯನ್ನ ಮಾಡಲಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. KREIS ನಲ್ಲಿ ಭ್ರಷ್ಟ ಅಧಿಕಾರಿ ಎಂದೇ ಗುರುತಿಸಿಕೊಂಡಿದ್ದಾರೆ ಈ ಜನಾರ್ದನ್. HM ಜನಾರ್ದನ್ ಅಸಲಿಯತ್ತನ್ನ ಬಿಚ್ಚಿಡ್ತಾ ಇದೆ ನ್ಯೂಸ್ ಫಸ್ಟ್. ನೀವೇನು ವ್ಯಕ್ತಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಜನಾರ್ದನ್ ಮನೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡಿದ್ದಾರೆ. ಒಂದ್ ಕಡೆಗೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಪುರುಷೋತ್ತಮ್ ಮನೆ ಮೇಲೆ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪುರುಷೋತ್ತಮ್ ದಾಸ್ ಮನೆಯಲ್ಲಿ ಸಿಕ್ಕಿರುವಂತಹ, ರೇಡ್ ಮಾಡಿರುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ, ಚಿನ್ನಾಭರಣ, ಆಭರಣಗಳು, ಬೆಳ್ಳಿಯ ಆಭರಣ, ಬಂಗಾರದ ಆಭರಣಗಳು ಎಲ್ಲವೂ ಸಹ ಎಷ್ಟು ಪ್ರಮಾಣದಲ್ಲಿದೆ ನೋಡಿ. ಅದಾದ ಮೇಲೆ ಇನ್ನೊಂದು ಕಡೆಗೆ ಎರಡನೆಯ ದೃಶ್ಯ, ಜನಾರ್ದನ್ ಮನೆಯಲ್ಲಿ ಲೋಕಾಯುಕ್ತರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆ ಮಂಚದ ಮೇಲೆ ಇಟ್ಟು ಸಂಪೂರ್ಣವಾಗಿ ಆ ಒಂದು ಆಸ್ತಿಯ ದಾಖಲೆಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ನೋಟ್ ಮಷಿನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಕೌಂಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. 500ರ ಕಂತೆ ನೋಟುಗಳು ನೋಡಿ ಎಷ್ಟಿದಾವೆ. ಎಷ್ಟಿದೆ ನೋಡಿ ಕ್ಯಾಶ್, 500ರ ಕಂತೆ ನೋಟುಗಳು. ಜನಾರ್ದನ್ ರವರ ಮನೆಯಲ್ಲಿ ಸಿಕ್ಕಿರುವಂತಹ ಹಣದ ಕಂತೆಗಳಿವು. ಇದರ ಜೊತೆಗೆ ಬಂಗಾರ, ಬೆಳ್ಳಿ, ಆಸ್ತಿ ಪತ್ರಗಳು ಎಲ್ಲವೂ ಸಹ ಸಿಕ್ಕಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಘುಪಾಲ್ ಕೊಡ್ತಾರೆ. ರಘುಪಾಲ್, ಜನಾರ್ದನ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಹಣಗಳನ್ನ, ಕಂತೆಗಳನ್ನು ನೋಡಿದ್ರೆ ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಎಷ್ಟು ಭ್ರಷ್ಟ ಇದ್ದ ಈ ಅಧಿಕಾರಿ ಅಂತ. ಜಗದೀಶ್, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು, ಮೈಸೂರು ಸೇರಿ ರಾಜ್ಯದ 5 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ 20 ಸ್ಥಳಗಳಲ್ಲಿ ರೈಡ್ ಮಾಡಿದ್ದಾರೆ. ಈ ರೈಡ್ನಲ್ಲಿ ಪ್ರಮುಖ ಭ್ರಷ್ಟ ಅಧಿಕಾರಿಗಳಲ್ಲಿರುವಂತಹ ನಗದು ಹಣ ಜೊತೆಗೆ ದಾಖಲೆ ಪತ್ರಗಳು ಕೂಡ ಸಿಕ್ಕಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ HM ಈ ವ್ಯಕ್ತಿ ಏನಿದ್ದಾರೆ ಈಗ ದೃಶ್ಯಗಳಲ್ಲಿ ತೋರಿಸ್ತಿರುವಂಥ ಈ ಅಪಾರ ಹಣ ಮತ್ತು ಸಂಪತ್ತನ್ನು ಗಳಿಕೆ ಮಾಡಿರುವಂತಹ ಗಂಭೀರ ಆರೋಪ ಈತನ ವಿರುದ್ಧ ಕೇಳಿ ಬಂದಿರುವಂಥದ್ದು. ಯಾಕಂದರೆ HM ಜನಾರ್ದನ್ ಇವರು 2024ರ ಸಂದರ್ಭದಲ್ಲಿ PWD ಡಿಪಾರ್ಟ್ಮೆಂಟಿಂದ ನೇರವಾಗಿ ಕರ್ನಾಟಕ ವಸತಿ ಶಾಲೆಗಳ ಸಂಸ್ಥೆಗಳ ಇಲಾಖೆ ಏನಿದೆ ಅದಕ್ಕೆ ಡೆಪ್ಯುಟೇಷನ್ ಮೇಲೆ ಹೋಗಿರುವಂಥದ್ದು. 2024-25ರ ಸಂದರ್ಭದಲ್ಲಿ HM ಜನಾರ್ದನ್ ಈ ವ್ಯಕ್ತಿ ಏನಿದ್ದಾರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಟೆಂಡರ್ಗಳನ್ನು ಮಾಡಿರುವಂಥದ್ದು. ಜೊತೆಗೆ ಟೆಂಡರ್ ನೀಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಏನಿದೆ ಈ ಒಂದು ಆ್ಯಕ್ಟನ್ನು ಕೂಡ ವಯೋಲೇಷನ್ ಮಾಡಿ ಟೆಂಡರ್ಗಳನ್ನು ಕೊಟ್ಟಿರುವಂತಹ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು. ಯಾಕಂದರೆ ಯಾವುದೇ ಟೆಂಡರ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ಲಿ ಬರುವಂತಹ ಕರ್ನಾಟಕ ವಸತಿ ಶಾಲೆಗಳ ಕಟ್ಟಡಗಳ ನಿರ್ಮಾಣಕ್ಕೆ ಈ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗುತ್ತಿಗೆದಾರನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಈ ವ್ಯಕ್ತಿ ಆಯ್ದ ಗುತ್ತಿಗೆದಾರರಿಗೆ, ತನಗಿಷ್ಟ ಬಂದಿರುವಂತಹ ಗುತ್ತಿಗೆದಾರರಿಗೆ ಟೆಂಡರ್ಗಳನ್ನು ಕೊಡುವ ಮುಖಾಂತರವಾಗಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟನ್ನು ಗಾಳಿಗೆ ತೂರಿ ಈತ ಕಮಿಷನ್ ಪಡೆದಿರುವಂತಹ ಗಂಭೀರ ಆರೋಪ ಇರುವಂಥದ್ದು. ಯಾಕಂದರೆ ಆ ಸಂದರ್ಭದಲ್ಲಿ ಈತನ ವಿರುದ್ಧ ದೂರು ದಾಖಲಾಗಿತ್ತು. ಸುಮಾರು 500 ಕೋಟಿಗೂ ಹೆಚ್ಚಿನ ಅವ್ಯವಹಾರ ಈ ಇಲಾಖೆಯಲ್ಲಿ ಈತ ನಡೆಸಿದ್ದಾನೆ ಅನ್ನೋ ಒಂದು
ದೂರನ್ನು ಕೂಡ ನೀಡಲಾಗಿತ್ತು. ಇದೆಲ್ಲವನ್ನು ಕೂಡ ಪರಿಗಣಿಸಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದೂರು ನೀಡಲಾಗಿತ್ತು. ಈ ಕಾರಣಕ್ಕೋಸ್ಕರವಾಗಿ ಲೋಕಾಯುಕ್ತ ಅಧಿಕಾರಿಗಳು HM ಜನಾರ್ದನ್ ಅವರ ನಿವಾಸ ಜೊತೆಗೆ ಕಚೇರಿಯಲ್ಲಿ ದಾಳಿ ನಡೆಸಿ ಆತನ ವಿರುದ್ಧ ಎಲ್ಲ ಅಕ್ರಮ ಅವ್ಯವಹಾರಗಳೇನಿದೆ, ಜೊತೆಗೆ ಆತ ಯಾವ ರೀತಿಯಾಗಿ ಹಣ ಸಂಗ್ರಹ ಮಾಡಿದ್ದಾನೆ ಅದೆಲ್ಲವನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿರುವಂಥದ್ದು. ಈ ಹಿಂದೆ ಕೂಡ ಆತ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ ನಡೆಸ್ತಿದ್ದಾನೆ, ಜೊತೆಗೆ ಹಲವು ಕಿರುಕುಳ ಆರೋಪಗಳು ಕೂಡ ಈತನ ಮೇಲೆ ಕೇಳಿಬಂದಿತ್ತು. ಇದೆಲ್ಲದರ ಹಿನ್ನೆಲೆ ಇವತ್ತು ಈತನ ಮನೆ ಜೊತೆಗೆ ಕಚೇರಿ ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಸ್ಥಳಗಳ ಮೇಲೆ ಇವತ್ತು ಏಕಕಾಲಕ್ಕೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಿರುವಂಥದ್ದು. ಪರಿಶೀಲನೆ ವೇಳೆ ಸಾಕಷ್ಟು ನಗದು ಸಿಕ್ಕಿರುವಂಥದ್ದು, ಜೊತೆಗೆ ಒಂದಷ್ಟು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪತ್ರಗಳು ಕೂಡ ಸಿಕ್ಕಿರುವಂಥದ್ದು. ಈತ ಈ ಒಂದು ಪ್ರಾಪರ್ಟಿಗಳನ್ನು ಯಾವ ರೀತಿಯಾಗಿ ಖರೀದಿ ಮಾಡಿದ್ದಾನೆ, ಜೊತೆಗೆ ಹಣ ವ್ಯವಹಾರವನ್ನು ಯಾವ ರೀತಿಗೆ ಮಾಡಿದ್ದಾನೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ PW ಡಿಪಾರ್ಟ್ಮೆಂಟಿಂದ ಬೇರೊಂದು ಇಲಾಖೆಗೆ ಬಂದು ಇಷ್ಟೊಂದು ಅವ್ಯವಹಾರ ಜೊತೆಗೆ ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆಸಿರುವಂತಹ ಗಂಭೀರ ಆರೋಪ HM ಜನಾರ್ದನ್ ಮೇಲೆ ಬಂದಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಗೋಪಾಲ್. ನಿಮ್ಮೆಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.